ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ನೋಡಿ ಎಷ್ಟು ಚೆನ್ನಾಗಿ ಅದು ಗರಿಗರಿಯಾಗಿ ಬಂದಿದೆ ಅಂಥೇಳಿ. ಅದೇ ನಾನೀಗ ಮಾಡಿರೋದು ಅಕ್ಕಿ ಹಿಟ್ಟಿಂದ ಮತ್ತು ಪೇಪರ್ ಅವಲಕ್ಕಿಯಿಂದ ಕುರ್ಕುರೆ ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತೇಳಿ ನಾನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಾನು ಒಂದು ಪಾತ್ರೆಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು 2 ಕಪ್ಪಷ್ಟು ನಾನು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟು ಇರಬಾರ್ದು ಅಂತೇಳಿ ಫಸ್ಟು ನೀಟಾಗಿ ಲಮ್ಸನ್ನ ತೆಗೆದಿದ್ದೀನಿ. ಈಗ ಅದು ಕ್ಲಿಯರ್ ಆಗಿದೆ. ಈಗ ಇದಕ್ಕೆ ನಾನು 3 ಕಪ್ಪಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಸದಾ ಇರಲಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಈಗ ನೋಡಿ ಇದನ್ನು ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ತಾ ಇರಬೇಕು ಗಂಟಿಲ್ದಿರಂಗೆ. ಈಗ ದಪ್ಪ ಆಗ್ತಾ ಇದ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕಿದ್ದೀನಿ. ಬೇಕಂದರೆ ಅದು ಫ್ರೈ ಮಾಡಾಮೇಲೆ ಯಾರಾದ್ರು ಖಾರ ಇಷ್ಟಪಡೋರು ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಸ್ಪ್ರಿಂಕಲ್ ಮಾಡ್ಬೋದು. ಬಟ್ ಈ ಥರ ಪ್ಲೈನೂ ತುಂಬ ಟೇಸ್ಟಿಯಾಗಿರುತ್ತೆ. ಔಟ್ಸೈಡ್ ಎಲ್ಲ ಕುರ್ಕುರೆ ಮಕ್ಕಳಿಗೆ ತೊಗೊಂಬಂದು ಕೊಡೋ ಬದಲು ಈ ಥರ ನೀವು ಮನೇಲೇ ಮಾಡಿಕೊಡಿ ಫ್ರೆಂಡ್ಸ್. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಔಟ್ಸೈಡ್ ಫುಡ್ಡೆಲ್ಲ ಈಗ ನಿಮಗೆ ಗೊತ್ತಿದೆಯಲ್ಲ, ತುಂಬ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಈಗ ಮಕ್ಕಳಿಗೆ ಹೇಗೋ ರಜೆ ಇದೆ, ಏನಾದ್ರು ತಿನ್ನೋಕ್ಕೆ ಕೇಳ್ತಾನೆ ಇರ್ತಾರೆ. ಈ ಥರ ನೀವು ಮನೇಲಿ ಮಾಡಿಕೊಡ್ತಾಯಿರಿ, ಅವರು ತುಂಬ ಇಷ್ಟಪಡ್ತಾರೆ. ಈಗ ನೋಡಿ ಇದು ದಪ್ಪ ಕನ್ಸಿಸ್ಟೆನ್ಸಿ ಆಗ್ತಾಯಿದೆ. ಈಗ ಅದು ಹೇಗೆ ಪರ್ಫೆಕ್ಟ್ ಆಗಿದೆ ಅಂತ ಗೊತ್ತಾಗೋದಂದರೆ, ನಾವು ಸೌಟಲ್ಲಿ ಹಿಂದೆ ನಾವು ಒಂದು ಲೈನ್ ಹಾಕಿದ್ರೆ ಅದು ಒಂದು ಸ್ಟೆಪ್ಪು, ಮತ್ತು ಇನ್ನೊಂದು ಅದು ನೋಡಿ ಒಂದು ಪೋರ್ ಮಾಡಿದರೆ ಹಿಟ್ಟು ಮೇಲೆ ಹಿಟ್ಟು ಬರುತ್ತೆ. ಇದು 2ನೇ ಸ್ಟೆಪ್ಪು. ಇದು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ಈ ಹಿಟ್ಟು ಚೆನ್ನಾಗಿ ಅದು ತಣ್ಣಗಾಗಬೇಕು. ಸ್ಟವ್ ಆಫ್ ಮಾಡಾಮೇಲೆ ಒಂದು ಅರ್ಧ ಗಂಟೆ ಆದರೂ ಅದು ಕೂಲ್ ಆಗಕ್ಕೆ ಬಿಡಬೇಕು. ಆಮೇಲೆ ನೀವು ಬಟ್ಟೆ ಮೇಲೆ ಇಲ್ಲಾಂದರೆ ಕವರ್ ಮೇಲೆ ಹಾಕಿ ಅದನ್ನು 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಈಗ ಇನ್ನೊಂದು ವಿಧಾನ ಪೇಪರ್ ಅವಲಕ್ಕಿಯಿಂದ ನಾನು ಮಾಡ್ತಾ ಇರೋದು. ಇದಂತೂ ತುಂಬ ಈಸಿ ಫ್ರೆಂಡ್ಸ್. ಇದಕ್ಕೆ ಸ್ಟವ್ ಆನ್ ಮಾಡೋದು ಬೇಡ ಅಥವಾ ರುಬ್ಬೋದು ಬೇಡ, ಏನು ಬೇಡ. ಇದು ಪೇಪರ್ ಅವಲಕ್ಕಿ ತೊಗೊಂಡು 2 ಸತಿ ನೀವು ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೀರು ಇಳಿಯೋಕ್ಕೆ ಒಂದು ಪಾತ್ರೆಯಲ್ಲಿ ಇಡಿ. ಅದು ಒಂದು 10ರಿಂದ 15 ನಿಮಿಷ ಅದು ನೀರೆಲ್ಲ ಇಳಿಯೋಕ್ಕೆ ಒಂದು ಪಾತ್ರೆ ನಾನು ಇಟ್ಟಿದ್ದೀನಿ. ಈಗ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು 10 ನಿಮಿಷ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಮತ್ತು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದಂತೂ ತುಂಬ ಈಸಿಯಾಗಿರೋ ಕುರ್ಕುರೆ. ಯಾರು ಬೇಕಂದ್ರೂ ಮನೇಲಿ ಮಾಡಿದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಇದು. ಈಗ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಲೋಟಗೆ ಯಾವ್ದಾದ್ರು ಮನೇಲಿ ಕವರ್ ಇರುತ್ತಲ್ಲ, ಆ ಲೋಟದೊಳಗೆ ಆ ಕವರ್ನ ಹಾಕ್ಕೊಂಡಿದ್ದೀನಿ. ನಾವೇನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವೋ ಅದ್ರ ಒಳಗೆ ನಾವು ಫಿಲ್ ಮಾಡ್ಕೊಳ್ಬೇಕು. ಮೊದಲು ನಾನು ಅಕ್ಕಿ ಹಿಟ್ಟಿದ್ದು ತೋರಿಸಿದ್ದೀನಲ್ಲ, ಅದನ್ನು ಇದೇ ಥರ ಕವರ್ಗೆ ಹಾಕ್ಕೊಂಡು ಉದ್ದುದ್ದ ಹಾಕ್ಕೊಳ್ಬೇಕು. ಈಗ ನೋಡಿ ಅದನ್ನು ಫಿಲ್ ಮಾಡ್ಕೊಂಡಾಮೇಲೆ ಉದ್ದುದ್ದ ಶೇಪಲ್ಲಿ ನಾವು ಹಾಕ್ತಾ ಹೋದರೆ ಅದು 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು. ಒಣಗಾಮೇಲೆ ಅದು ಎಣ್ಣೆಲಿ ಫ್ರೈ ಮಾಡೋಕ್ಕೆ ರೆಡಿಯಾಗಿರುತ್ತೆ. ಈ ಥರ ನೀವು ಮನೇಲಿ ಮಾಡಿ ಫ್ರೆಂಡ್ಸ್, ಎಲ್ಲರೂ ಇಷ್ಟಪಡ್ತಾರೆ. ನಿಮ್ಮ ರಿಪ್ಲೈನ ಕಮೆಂಟಲ್ಲಿ ನನಗೆ ರಿಪ್ಲೈ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.